ವೀಕ್ಷಕರೇ, ದರ್ಶನ್ಗೆ ಒಂದಾದ ಮೇಲೆ ಒಂದರ ಕಾಟ ಸ್ಟಾರ್ಟ್ ಆಗ್ತಾ ಇದೆ. ಮೊದಲು ದಿಂಬು ಸಿಗ್ತಾ ಇಲ್ಲ, ಹಾಸಿಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಮೊರೆಯನ್ನ ಹೋಗಿದ್ರು ದರ್ಶನ್. ಈಗ ಸೊಳ್ಳೆ ಕಾಟ ಅಂತೆ. ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಸೊಳ್ಳೆ ಕಾಟ ಸ್ಟಾರ್ಟ್ ಆಗಿದೆ. ಸೊಳ್ಳೆ ಕಾಟಕ್ಕೆ ಮುಕ್ತಿ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ಗೆ ಸೊಳ್ಳೆ ಕಾಟ, ಸೊಳ್ಳೆ ಕಾಟದಿಂದ ಮುಕ್ತಿ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ ದರ್ಶನ್. ಅಲೋಕ್ ಕುಮಾರ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ ದರ್ಶನ್. ಅಲೋಕ್ ಕುಮಾರ್ ಅವರು ಜೈಲು ಭೇಟಿ ಮಾಡಿದ್ರು. ಆ ವೇಳೆ ದರ್ಶನ್ ಮನವಿಯನ್ನ ಮಾಡಿದ್ದಾರೆ. ದರ್ಶನ್ ಮನವಿ ಅವರಿಗೆ ಅಲೋಕ್ ಕುಮಾರ್ ದರ್ಶನ್ ಮನವಿಯನ್ನ ಮಾಡಿದ್ದಾರೆ. ಅಲೋಕ್ ಕುಮಾರ್ ಅವರು ಡೋಂಟ್ ಕೇರ್ ಅಂದಿದ್ದಾರೆ, ಕೇರೇ ಮಾಡಿಲ್ಲ. ಸೊಳ್ಳೆ ಕಾಟ ಹೆಚ್ಚಾಗಿದೆ, ದಯಮಾಡಿ ಏನಾದರೂ ಮಾಡಿ ಸರ್ ಅಂತ ಹೇಳಿ ದರ್ಶನ್ ಅವರು ಕೇಳಿದ್ದಾರಂತೆ. ಕಾರಾಗೃಹ ಡಿಜಿಪಿ ಮುಂದೆ ಆರೋಪಿ ದರ್ಶನ್ ಮನವಿಯನ್ನ ಮಾಡಿದ್ದಾರೆ. ಸೊಳ್ಳೆ ಕಾಟಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನೋ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ. ಜೈಲಿನ ಮ್ಯಾನ್ಯುವಲ್ನಲ್ಲಿ ಏನಿದೆ ಅದಷ್ಟೇ ಕೊಡೋಕ್ಕೆ ಆಗತ್ತೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನಾದರೂ ಇದ್ರೆ ಹೇಳಿ, ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು ದರ್ಶನ್ ಅವರ ಮನವಿಯನ್ನು ತಿರಸ್ಕರಿಸಿದ್ದಾರೆ. ದರ್ಶನ್ ಅವರಿಗೆ ಒಂದಾದ ಮೇಲೆ ಒಂದು ಕಾಟ. ಯಾವಾಗ ಜೈಲು ಸೇರಿದ್ರು ಅಲ್ಲಿಂದ ಸ್ಟಾರ್ಟ್ ಆಯಿತು, ಬೆನ್ನು ನೋವು ಸ್ಟಾರ್ಟ್ ಆಯಿತು. ಅದಾದ ಮೇಲೆ ಬೇಲ್ ತಗೊಂಡು ಹೊರಗಡೆ ಬಂದರು, ಬೆನ್ನು ನೋವಿನ ರೀಸನ್ ಕೊಟ್ಟು ಮತ್ತೆ ಜೈಲು ಸೇರೋದು. ಆಮೇಲೆ ದಿಂಬು ಸಿಗ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಮೊರೆ ಹೋದ್ರು, ಹಾಸಿಗೆ ಸಿಗ್ತಾ ಇಲ್ಲ. ಬೇರೆ ಬೇರೆ ಖೈದಿಗಳಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಮತ್ತೆ ಕೋರ್ಟ್ಗೆ ಮನವಿ ಹಾಕುತ್ತೆ. ಒಂದಾದ ಮೇಲೆ ಒಂದು ಮನವಿಯನ್ನ ಕೋರಿ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ದರ್ಶನ್ ಅವರು. ಇವಾಗ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಜೈಲಿಗೆ ಭೇಟಿ ನೀಡಿದ್ದಾರೆ. ಆ ಸಮಯದಲ್ಲಿ ಅವರಿಗೆ ಮನವಿಯನ್ನ ಮಾಡಿದ್ದಾರಂತೆ ದರ್ಶನ್ ಅವರು. ಸರ್, ಸೊಳ್ಳೆ ಕಾಟ ಜಾಸ್ತಿ ಆಗಿದೆ, ಏನಾದರೂ ವ್ಯವಸ್ಥೆ ಮಾಡಿ ಸರ್ ಅಂತ. ಅಲೋಕ್ ಕುಮಾರ್ ಅವರು ಡೋಂಟ್ ಕೇರ್. ಜೈಲಿನ ಮ್ಯಾನ್ಯುವಲ್ನಲ್ಲಿ ಏನಿದೆ ಅಷ್ಟನ್ನ ಮಾತ್ರ ಕೊಡೋಕ್ಕೆ ಸಾಧ್ಯ. ಅದರಲ್ಲಿ ಏನಾದರೂ ಮ್ಯಾನ್ಯುವಲ್ ಪ್ರಕಾರ ಇದ್ರೆ ಹೇಳಿ, ವ್ಯವಸ್ಥೆ ಮಾಡೋಣ ಹಾಗಂತ ಹೇಳಿ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ. ದರ್ಶನ್ ಅವರಿಗೆ ಈ ಕೇಸಲ್ಲಿ, ರೇಣುಕಾಸ್ವಾಮಿ ಕೇಸಲ್ಲಿ ಅವರ ಮಿತ್ರರೇ ಇವಾಗ ಮಾಫಿ ಸಾಕ್ಷಿ ಆಗೋದಕ್ಕೆ ಹೋಗಿದ್ದಾರೆ. ಅದು ಒಂದು ಕಡೆ ಕಾಟ, ಮಾಫಿ ಸಾಕ್ಷಿಗಳ ಕಾಟ. ಅದಾದ ಮೇಲೆ ಜೈಲಿನಲ್ಲಿ ಸೊಳ್ಳೆ ಕಾಟ, ಮಲಗೋದಕ್ಕೆ ಬಿಡ್ತಾ ಇಲ್ವಂತೆ ಸೊಳ್ಳೆಗಳು. ದೊಡ್ಡ ತಲೆನೋವಾಗಿ ಹೋಗಿದೆ ದರ್ಶನ್ ಅವರಿಗೆ. ಇವಾಗ ಮಾಫಿ ಸಾಕ್ಷಿಯ ವಿಚಾರಣೆಗೆ ಕೋರ್ಟ್ ಅನುಮತಿ ಕೂಡ ಕೊಟ್ಟಿದೆ. ಆಕ್ಷೇಪಗಳನ್ನು ಒಡ್ಡೋದಕ್ಕೆ ಯಾವುದು ಅವಕಾಶ ಇಲ್ಲ ಅಂತ ಹೇಳಿದೆ. ಸೊ ಅದು ಕೂಡ ಒಂದು ಕಡೆ ತಲೆನೋವಾದರೆ ಅಲ್ಲಿ ಜೈಲಿನಲ್ಲಿ ಇರೋದಕ್ಕೆ ಆಗದೇ ಇರುವ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ದರ್ಶನ್ ಅವರು. ಜೈಲದು ಏನೂ ಮಾಡೋಕ್ಕಾಗಲ್ಲ, ಹಾಗೇ ಇರಬೇಕು. ಎಲ್ಲ ವ್ಯವಸ್ಥೆ ಕೊಟ್ಟರೆ ಜೈಲಂತ ಹೇಗೆ ಅನಿಸ್ಕೊಂಡು ಬಿಡುತ್ತೆ ಅದು. ಸೊ ಆ ಕಾರಣಕ್ಕೆ ಅಲೋಕ್ ಕುಮಾರ್ ಅವರ ಹತ್ರ, ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರ ಹತ್ರ ಮನವಿ ಮಾಡಿದ್ದಾರೆ. ಬಟ್ ಅಲೋಕ್ ಕುಮಾರ್ ಅವರು ಮ್ಯಾನ್ಯುವಲ್ ಅಲ್ಲಿದೆ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅಷ್ಟೇ ಕೊಡೋದಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚಿನ ವ್ಯವಸ್ಥೆ ಏನು ಮಾಡೋದಕ್ಕಿಲ್ಲ, ಆಗೋದಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಅಂತ. ವೀಕ್ಷಕರೇ, ದರ್ಶನ್ ಅವರಿಗೆ ಇವಾಗ ಸೊಳ್ಳೆ ಕಾಟ, ಜೈಲಿನಲ್ಲಿ ಸೊಳ್ಳೆ ಕಾಟ. ಸೊಳ್ಳೆಗಳಿಂದ ಬೇಸತ್ತು ಹೋಗಿದ್ದಾರೆ ದರ್ಶನ್ ಅವರು ಜೈಲಲ್ಲಿ. ಬೆನ್ನು ನೋವಿನ ಕಾಟ, ಹಾಸಿಗೆ ದಿಂಬಿನ ಕಾಟ, ಅದಾದ ಮೇಲೆ ಸೊಳ್ಳೆ ಕಾಟ. ಏನು ಮಾಡೋಕ್ಕಾಗೋದಿಲ್ಲ ಸೊಳ್ಳೆಗಳಿಗೆ. ಇವಾಗ ಜೈಲಿನ ಮ್ಯಾನ್ಯುವಲ್ನಲ್ಲಿ ಏನಿದೆ ಅಷ್ಟನ್ನೇ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಖುದ್ದು ಹಾಜರಿ ಕೋರಿದ ಅರ್ಜಿ ಕುರಿತು ಇಂದು ಆದೇಶ ಇದೆ. ಆದೇಶ ಪ್ರಕಟಿಸುತ್ತೆ ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ದರ್ಶನ್ ಅವರು ಖುದ್ದಾಗಿ ಅರ್ಜಿಯನ್ನು ಹಾಕೊಂಡಿದ್ರು. ಖುದ್ದು ಹಾಜರಿ ಕೋರಿದ ಅರ್ಜಿ ವಿಚಾರಣೆ, ಅದು ಆದೇಶ ಇದೆ ಇವತ್ತು. ಆದೇಶವನ್ನು
ಪ್ರಕಟಿಸುತ್ತೆ ಬೆಂಗಳೂರಿನ 59ನೇ CCH ಕೋರ್ಟ್. ಎಸ್ ವೀಕ್ಷಕರೇ, ಒಂದು ಕಡೆ ಸೊಳ್ಳೆ ಕಾಟ, ಇನ್ನೊಂದು ಕಡೆ ಅವರೇ ಕೋರಿದ ಅರ್ಜಿಯ ಆದೇಶವಿದೆ. ಇವತ್ತು ದರ್ಶನ್ ಖುದ್ದು ಹಾಜರಿ ಕೋರಿ, ಇನ್ನು ಹಾಜರಿ ಕೋರಿದ ಅರ್ಜಿಯ ಕುರಿತು ಇಂದು ಆದೇಶ ಇದೆ. ಆದೇಶವನ್ನು ಪ್ರಕಟಿಸುತ್ತೆ 59ನೇ CCH ಕೋರ್ಟ್. ಎಲ್ಲದರ ಮಧ್ಯೆ ಬಹಳ ದೊಡ್ಡ ತಲೆನೋವಾಗಿರೋದು ಮಾಫಿ ಸಾಕ್ಷಿದ್ದು ಅವ್ರಿಗೆ. ಈಗ 1 ವರ್ಷದವರೆಗೂ ಕೂಡ ಅವರು ಜಾಮೀನನ್ನು ಕೋರಿ ಬೇಲ್ಗೆ ಅರ್ಜಿ ಹಾಕಂಗಿಲ್ಲ ಅಂತ ಹೇಳಿ ಕೋರ್ಟ್ ಬೇರೆ ಹೇಳಿಬಿಟ್ಟಿದೆ. ಇವಾಗ 1 ವರ್ಷದ ಒಳಗಡೆ ಎಲ್ಲ ವಿಚಾರಣೆ ಮುಗಿಸಿ ಫೈನಲ್ ಆಗಿ ಎಲ್ಲ ಸಾಕ್ಷಿಗಳ ವಿಚಾರಣೆ ಆದ ಮೇಲೆ 1 ವರ್ಷದ ಒಳಗಡೆ ಮುಗಿಸೋದಕ್ಕೆ ಎಲ್ಲ ಕೋರ್ಟ್ ಆದೇಶವನ್ನು ಕೊಟ್ಟಿದೆ, ಸೂಚನೆಯನ್ನು ಕೊಟ್ಟಿದೆ. ಅದರ ಒಳಗಡೆ ಎಲ್ಲ ಸಾಕ್ಷಿಗಳು ಮುಗಿಯೋವರೆಗೂ ಕೂಡ, ವಿಚಾರಣೆ ಮುಗಿಯೋವರೆಗೂ ಕೂಡ ಯಾವುದೇ ಬೇಲ್ಗೆ ಅರ್ಜಿ ಹಾಕೋಂಗಿಲ್ಲ. ಅರ್ಜಿ ಹಾಕಿದ್ರೂ ಕೂಡ ಉಪಯೋಗ ಇಲ್ಲ ಅಂತೇಳಿ ಡೈರೆಕ್ಟಾಗಿ ಕೋರ್ಟ್ ಹೇಳಿದೆ. ಒಂದು ಕಡೆ ಅದು, ಒಂದು ಕಡೆ ಮಾಫಿ ಸಾಕ್ಷಿ ಕಾಟಗಳು, ಒಂದು ಕಡೆ ರೇಣುಕಾಸ್ವಾಮಿ ಪರವಾಗಿರುವ ಸಾಕ್ಷಿಗಳಿಗೆ ಹೆದರಿಸೋದು, ಇವೆಲ್ಲದರಿಂದ ಇವಾಗ ದರ್ಶನ್ ಅವರಿಗೆ ಬಹಳ ಸಂಕಷ್ಟ ಬಂದೊದಗಿದೆ ಇವಾಗ. ಸೊ ಏನಾಗುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಈ ಕೇಸ್ ಅನ್ನೋದು ಇಡೀ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ.